ಪೂಜ್ಯರಾದ ಭಗವದ್ಬಂಧುಗಳೇ, ಈ ದಿನ ನಾವು ಶ್ರೀ ಸೂಕ್ತದ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಳೋಣ. ಈಗ ಶ್ರೀ ಸೂಕ್ತದ ಮಂತ್ರ ಹಾಗೂ ತಾತ್ಪರ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಎಲೈ ದೇವದೂತನೆನಿಸಿರುವ ಅಗ್ನಿಯೇ, ನೀನು ಲಕ್ಷ್ಮೀದೇವಿಯ ಸಂಬಂಧವನ್ನು ಪಡೆದು ಚಿನ್ನದ ಕಾಂತಿಯುಳ್ಳವನು, ಹರಿಣೀ ರೂಪನು, ಚಿನ್ನ ಬೆಳ್ಳಿಗಳ ಹೂಮಾಲೆಗಳುಳ್ಳವನು, ಚಂದ್ರನಂತೆ ಪ್ರಕಾಶಮಾನಳು, ಚಿನ್ನದಂತೆ ಶರೀರವುಳ್ಳವಳು ಆದ ದಿವ್ಯ ಲಕ್ಷಣ ಸಂಪನ್ನೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ನಾನು ಮಾಡುವ ಆರಾಧನೆಯನ್ನು ಸ್ವೀಕರಿಸಿ ಅನುಗ್ರಹಿಸುವುದಕ್ಕಾಗಿ ನನ್ನ ಮನೆಗೆ ಕರೆದುಕೊಂಡು ಬಾ. ಎರಡನೆಯ ಮಂತ್ರ. ತಾಂ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಎಲೈ ಅಗ್ನಿದೇವನೇ, ಯಾವಾಗಲೂ ಬಿಟ್ಟಗಲದೆ ಅಂದರೆ ನನ್ನ ಆರಾಧನೆಯನ್ನು ಸ್ವೀಕರಿಸುತ್ತಾ ಸುವರ್ಣವನ್ನು, ಆಕಳು, ಕ್ಷೇತ್ರ, ಕುದುರೆ, ಸ್ನೇಹಿತರು ಹಾಗೂ ಸೇವಕರನ್ನು ನನಗೆ ಅನುಗ್ರಹಿಸುತ್ತಾ ಇರುವಂತೆ ನನ್ನಲ್ಲಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಬರಮಾಡು, ಅಂದರೆ ಆಕೆಯ ಸಾನ್ನಿಧ್ಯವು ಉಂಟಾಗುವಂತೆ ಅನುಗ್ರಹ ಮಾಡು. ಮೂರನೆಯ ಮಂತ್ರ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ. ಕುದುರೆಗಳ ಪಡೆಯುಳ್ಳ ರಥದ ಮಧ್ಯದಲ್ಲಿ ಕುಳಿತು ಮುಂದೆ ತನ್ನ ಆಗಮನವನ್ನು ಸೂಚಿಸುವ ಆನೆಗಳ ಬೃಂಹಿತದಿಂದ ವಿಜಯ ಮಾಡಿಸುವ ಶ್ರೀ ಲಕ್ಷ್ಮೀ ದೇವಿಯನ್ನು ನಾನು ಸ್ವಾಗತಿಸುವೆನು, ಬರಮಾಡಿಕೊಳ್ಳುವೆನು. ನಾಲ್ಕನೆಯ ಮಂತ್ರ. ಕಾಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ. ಸುಖಸ್ವರೂಪಳಾದ, ಮಂದಹಾಸಯುಕ್ತಳಾದ, ಬಂಗಾರದ ಪ್ರಕಾಶವಿರುವ ಮತ್ತು ಬಂಗಾರದ ಪ್ರಾಕಾರದಿಂದ ಕೂಡಿದ ಮಂಟಪವನ್ನು ಹೊಂದಿರುವ, ದಯಾರ್ದ್ರ ಹೃದಯಳಾದ, ಪ್ರಕಾಶಮಾನಳಾದ, ಭಕ್ತರ ಸೇವೆಯಿಂದ ತೃಪ್ತಳಾದ, ತನ್ನ ಆಶ್ರಿತರನ್ನು ಸಂತೋಷಪಡಿಸುತ್ತಿರುವ, ಕಮಲ ಪುಷ್ಪದ ಮಧ್ಯದಲ್ಲಿರುವ, ಪದ್ಮವರ್ಣಳಾದ ಶ್ರೀ ಮಹಾಲಕ್ಷ್ಮಿಯಾದ ನಿನ್ನನ್ನು ನಾನು ಎದುರುಗೊಂಡು ನನ್ನ ಮನೆಗೆ ಸ್ವಾಗತಿಸುತ್ತೇನೆ. ಐದನೆಯ ಮಂತ್ರ. ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ. ಚಂದ್ರನಂತೆ ಪ್ರಕಾಶಮಾನಳು, ಕೋಮಲಳು, ಆಹ್ಲಾದಕರಳು, ವಿಶೇಷ ಮನೋಹರ ಕಾಂತಿಯುಳ್ಳವಳು, 14 ಲೋಕಗಳಲ್ಲಿಯೂ ತನ್ನ ಕೀರ್ತಿಯಿಂದ ಬೆಳಗುತ್ತಿರುವವಳು, ಸ್ವರ್ಗಾದಿ ಲೋಕಗಳಲ್ಲಿ ಇಂದ್ರ, ಕುಬೇರ, ವರುಣ ಮುಂತಾದ ದೇವತೆಗಳಿಂದ ಸೇವಿಸಲ್ಪಡುತ್ತಿರುವವಳು, ಉದಾರ ಚರಿತಳು, ಪದ್ಮಲತಾಕಾರಳಾದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು
ಅನನ್ಯ ಭಾವನೆಯಿಂದ ಶರಣು ಹೋಗಿದ್ದೇನೆ. ಶರಣಾಗತಿಯ ಮೂಲಕ ನನ್ನ ಬಡತನವು, ಬ್ರಹ್ಮವಿದ್ಯಾ ಅಭಾವವು ನನ್ನಿಂದ ತೊಲಗಲಿ. ನಾನು ನಿನ್ನನ್ನೇ ಆಶ್ರಯಿಸಿರುತ್ತೇನೆ ಎಂದು ಆ ಮಹಾಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿರುವೆ. 6ನೇ ಮಂತ್ರ. ಆದಿತ್ಯವರ್ಣೇ ತಮಸೋಧಿಜಾತೋ ವನಸ್ಪತಿಸ್ಥವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಲಕ್ಷ್ಮೀಃ. ಬೆಳಗಿನ ಸೂರ್ಯನಂತೆ ಪ್ರಕಾಶಿಸುವ ಹೇ ಮಹಾಲಕ್ಷ್ಮೀ ದೇವಿಯೇ, ನಿನ್ನ ಸಂಕಲ್ಪದಿಂದ ಸರ್ವ ಮಂಗಳಕರವಾಗಿ ಉತ್ಪನ್ನವಾದ ಸಮಸ್ತ ವೃಕ್ಷ ಸಮೂಹಗಳಲ್ಲೆಲ್ಲ ಶ್ರೇಷ್ಠವಾದ ಬಿಲ್ವ ವೃಕ್ಷವು, ಅದರ ಫಲಗಳು ನಿನಗೆ ಪ್ರಿಯವಾದವು. ಅವುಗಳ ಮೂಲಕ ಆರಾಧಿಸುತ್ತಾ ಭ್ರಮೆ, ಅಜ್ಞಾನ ಇವುಗಳನ್ನು, ಆರಾಧನೆಗೆ ಒದಗಬಹುದಾದ ವಿಘ್ನಗಳನ್ನು, ಅಲಕ್ಷ್ಮಿಯನ್ನು ಅಂದರೆ ದಾರಿದ್ರ್ಯವನ್ನು ಹೋಗಲಾಡಿಸುವಂತಾಗಲಿ. ಮುಂದಿನ ಮಂತ್ರ. ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಮೃದ್ಧಿಂ ದದಾತು ಮೇ. ರುದ್ರನ ಸ್ನೇಹಿತನಾದ ಕುಬೇರನು, ದಕ್ಷಕನ್ಯೆಯಾದ ಕೀರ್ತಿಯು, ಕುಬೇರನ ಕೋಶಾಧಿಕಾರಿಯಾದ ಮಣಿಭದ್ರನು ನನ್ನಲ್ಲಿಗೆ ಬರುವವರಾಗಲಿ. ಈ ಭೂಲೋಕದಲ್ಲಿ ಜನಿಸಿರುವ ನಾನು ದಾರಿದ್ರ್ಯ ದುಃಖಾದಿಗಳಿಂದ ಬಳಲುತ್ತಿದ್ದೇನೆ. ಹಾಗಾಗಿ ನಿನ್ನ ಮೊರೆ ಹೋಗಿದ್ದೇನೆ. ನಿನ್ನ ಕೃಪೆಯಿಂದ ಅವರುಗಳು ನನಗೆ ಕೀರ್ತಿಯನ್ನು, ಸಮಸ್ತ ಸಮೃದ್ಧಿಯನ್ನೂ ಕೊಡಲಿ. ಅಂದರೆ ಹಾಗೆ ಕೊಡುವಂತೆ ಮಾಡುವಂಥವಳಾಗು. ಅವರು ನನ್ನ ಬಡತನವನ್ನು, ದುಃಖವನ್ನು ನಿವಾರಿಸಲಿ. ಕ್ಷುತ್ಪಿಪಾಸಾಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಭೂತಿಮಸಮೃದ್ಧಿಂಚ ಸರ್ವಾನ್ ನಿರ್ಣುದ ಮೇ ಗೃಹಾತ್. ಹಸಿವು, ಬಾಯಾರಿಕೆಗಳೆಂಬ ದೋಷವುಳ್ಳ, ಕಶ್ಮಲದಿಂದ ದೂಷಿತಳಾದ, ನಿನ್ನೊಡನೆ ಸಮುದ್ರದಲ್ಲಿ ನಿನಗಿಂತ ಮೊದಲು ಹುಟ್ಟಿದ ಅಮಂಗಳೆಯಾದ ದಾರಿದ್ರ್ಯ ಮೂರ್ತಿ ಅಮಂಗಳೆಯನ್ನು, ಅಂದರೆ ಮೂದೇವಿ, ಜ್ಯೇಷ್ಠಾದೇವಿ ಎಂದು ಕರೆಯಲ್ಪಡುವ ಈ ದರಿದ್ರ ದೇವತೆಯನ್ನು ನಿನ್ನ ಕೃಪೆಯಿಂದ ನಾನು ನನ್ನ ಮನೆಯಿಂದ ತೊಲಗಿಸುತ್ತೇನೆ. ಐ ಶಾಲ್ ಡೆಸ್ಟ್ರಾಯ್ ದ ಮಿಸರಿ ಕಾಸ್ಡ್ ಬೈ ಹಂಗರ್ ಅಂಡ್ ಥರ್ಸ್ಟ್. ಎಲ್ಲವೂ ದೇವಿಯೇ, ನೀನು ಎಲ್ಲ ದಾರಿದ್ರ್ಯವನ್ನು, ಕೊರತೆಯನ್ನು ನನ್ನ ಮನೆಯಿಂದ ಹೋಗಲಾಡಿಸಿ ತೊಲಗಿಸಿ ನಮ್ಮನ್ನು ಅನುಗ್ರಹಿಸುವಂಥವಳಾಗು. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂಕರೇಷಿಣೀಂ ಈಶ್ವರೀಗುಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ. ಶ್ರೀಗಂಧಾದಿಗಳಿಂದ ಆರಾಧಿಸುವವರಿಗೆ ಅನುಗ್ರಹಪ್ರದಳು, ಆರಾಧನಾ ಸಾಮಗ್ರಿಗಳಿಂದ ಅರ್ಚಿಸಿದವರಿಗೆ ಹೊಂದಲಸಾಧ್ಯಳು, ಆರಾಧನಾ ಸಾಮಗ್ರಿಗಳಿಂದ ಅರ್ಚಿಸದವರಿಗೆ ಹೊಂದಲು ಅಸಾಧ್ಯಳು ಆದ ಸಮಸ್ತ ತ್ರಿವಿಧ ಚೇತನಾಚೇತನ ವರ್ಗಕ್ಕೂ ಅಧೀಶ್ವರಿ ಎನಿಸಿದ ಶ್ರೀ ಶಬ್ದವಾಚ್ಯಳಾದ ಭೂದೇವಿ ರೂಪದಿಂದಿರುವ ಶ್ರೀ ಮಹಾಲಕ್ಷ್ಮಿಯನ್ನು ನನಗೆ ಇಹದಲ್ಲಿ ಸರ್ವ ಸಮೃದ್ಧಿಯನ್ನೂ, ದೇಹಾವಸಾನಾನಂತರ ನಿರತಿಶಯ ಆನಂದವನ್ನು ದಯಪಾಲಿಸು. ನನ್ನ ಮನೆಗೆ ಬರಬೇಕೆಂದು ಪುನಃ ಪುನಃ ಆಹ್ವಾನಿಸುತ್ತೇನೆ. ತಾಯೇ, ನಿನ್ನನ್ನು ಆಹ್ವಾನಿಸುತ್ತೇನೆ. ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರಯತಾಂ ಯಶಃ. ಹೇ ದೇವಿ, ನಿನ್ನ ದಯೆಯಿಂದ ನನ್ನ ಮನಸ್ಸಿನ ಮೂಲಕ ಉಂಟಾಗುವ ಸರ್ವಾಪೇಕ್ಷೆಗಳೂ ನನಗೆ ಉಂಟಾಗಲಿ.
ನನ್ನ ಮನೋರಥಗಳು, ನನ್ನ ಸಂಕಲ್ಪಗಳು ಸಿದ್ಧಿಸಲಿ. ನಾನು ಸದಾ ಸತ್ಯವನ್ನೇ ಹೇಳುವಂತಾಗಲಿ. ದನಕರುಗಳು, ಪಶು ಸಮೃದ್ಧಿಯು ನನಗೆ ಬಹಳವಾಗಿ ಉಂಟಾಗಲಿ. ಇಷ್ಟು ಮಾತ್ರವಲ್ಲದೆ ಕೀರ್ತಿಯು, ಯಶಸ್ಸುಗಳು ನನಗೆ ಸಮೃದ್ಧಿಯಾಗಿ ಲಭಿಸಲಿ. ಅಂದರೆ ಇಂಗದ ಐಶ್ವರ್ಯವು, ಕುಂದದ ಕೀರ್ತಿಯು ನನ್ನಲ್ಲಿ ನೆಲೆಸುವಂತಾಗಲಿ. ಕರ್ಧಮೇನ ಪ್ರಜಾಭೂತ ಮಯಿ ಸಂಭವ ಕರ್ಧಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ. ಎಲೈ ಕರ್ದಮ ಮಹಾಮುನಿಗಳೇ, ನೀವು ನನ್ನ ಮನೆಯಲ್ಲಿ ನೆಲೆಸಿರಿ. ಹಾಗೆಯೇ ನಿಮ್ಮ ಪ್ರೀತಿಯ ತಾಯಿಯಾದ ಕಮಲಪುಷ್ಪ ಮಾಲಾಧಾರಿಣಿಯಾದ ಸರ್ವರಿಗೂ ಸರ್ವಸಮೃದ್ಧಿಯನ್ನೂ ನೀಡಿ ಆನಂದವನ್ನುಂಟು ಮಾಡುವ ಶ್ರೀ ಮಹಾಲಕ್ಷ್ಮೀ ದೇವಿಯೂ ಕೂಡ ನನ್ನ ಕುಲದಲ್ಲಿ, ನನ್ನ ಮನೆಯಲ್ಲಿ ನಿರಂತರವಾಗಿ ನೆಲೆಸುವಂತೆ ಮಾಡಿರಿ. ಆಪಃ ಸೃಜಂತು ಸ್ನಿಗ್ಧಾನಿ ಚಿಕ್ಲೀತವಸಮೇ ಗೃಹೇ ನಿಚ ದೇವೀಂ ಮಾತರಂ ಶ್ರಿಯಂ ವಾಸಯ ಮೇ ಕುಲೇ. ಓ ಲಕ್ಷ್ಮೀಪುತ್ರರಾದ ಚಿಕ್ಲೀತರೇ, ಕ್ಷೀರ ಸಮುದ್ರವು, ತತ್ಸಂಬಂಧಗಳಾದ ಹಾಲು, ಮೊಸರು, ತುಪ್ಪ ಮೊದಲಾದ ಪದಾರ್ಥಗಳು ನನ್ನ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಸಮೃದ್ಧಿಯಾಗಿ ಉಂಟಾಗಲಿ. ನೀವೂ ಸಹ ನನ್ನ ಮನೆಯಲ್ಲಿ ವಾಸಿಸುವವರಾಗಿರಿ. ಹಾಗೆಯೇ ನಿಮ್ಮ ತಾಯಿಯೂ ಕೂಡ ನನ್ನ ಕುಲಬಾಂಧವರ ಮನೆಗಳಲ್ಲಿ ನೆಲೆಸುವಂತೆ ಮಾಡಿರಿ. ಆರ್ದ್ರಾಂ ಪುಷ್ಕರಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹೇ ಅಗ್ನಿಯೇ, ಗಂಧದ ಸುವಾಸನೆಯುಳ್ಳವಳು, ಆನೆಗಳ ಸೊಂಡಿಲುಗಳಿಂದ ವರ್ಷಿಸುವ ನೀರಿನಿಂದ ಅಭಿಷಿಕ್ತಳಾಗುತ್ತಿರುವವಳು, ಪುಷ್ಟಿ ಸ್ವರೂಪಳು, ನಸುಗೆಂಪು ಬಣ್ಣದವಳು, ಕಮಲಗಳ ಮಾಲೆಗಳನ್ನು ಧರಿಸಿರುವವಳು, ಚಂದ್ರನಂತೆ ಸುಪ್ರಕಾಶಿತಳಾಗಿರುವವಳು, ಚಿನ್ನದ ಬಣ್ಣದಂತೆ ಹೊಳೆಯುವವಳು ಆದ ಶ್ರೀ ಮಹಾಲಕ್ಷ್ಮಿಯನ್ನು ನಾನು ಆರಾಧಿಸಲು ನನ್ನ ಮನೆಗೆ ಕರೆತರುವವನಾಗು. ಆರ್ದ್ರಾಂ ಯಃ ಕರ್ಣೀಂ ಯಷ್ಠಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಹೇ ಅಗ್ನಿದೇವನೇ, ದಯಾರ್ದ್ರ ಹೃದಯಳು, ದಂಡಧಾರಿಣಿಯು, ದಂಡರೂಪಳು, ಆಶ್ರಿತರನ್ನು ಪೋಷಿಸುತ್ತಿರುವವಳು, ಹೊಂಬಣ್ಣದಿಂದ ಸದಾಕಾಲ ಪ್ರಕಾಶಿಸುತ್ತಿರುವವಳು, ಚಿನ್ನದ ಹಾರಗಳಿಂದ ಚೆನ್ನಾಗಿ ಅಲಂಕೃತಳು, ಸೂರ್ಯನಂತೆ ಪ್ರಭೆಯುಳ್ಳವಳು ಆದ ಮಹಾಲಕ್ಷ್ಮಿಯನ್ನು ನನ್ನ ಮನೆಗೆ ಆಗಮಿಸುವಂತೆ ಪ್ರಾರ್ಥಿಸುತ್ತಿರುವೆನು. ತಾಂ ಮಹಾವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ. ಎಲೈ ಜಾತವೇದನೆ, ಸಮಸ್ತ ಐಶ್ವರ್ಯಗಳಿಗೂ ನಾಯಕಿಯಾದ ಯಾವ ಮಹಾಲಕ್ಷ್ಮಿಯಲ್ಲಿ ನಿರವಧಿಕಾತಿಶಯವಾಗಿ ಧನಕನಕಾದಿಗಳೆಲ್ಲ ಪರಿಪೂರ್ಣವಾಗಿವೆಯೋ ಅಂತಹ ಲಕ್ಷ್ಮೀದೇವಿಯನ್ನು ನನ್ನ ಅನುಗ್ರಹಕ್ಕೆ ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಕರೆದುಕೊಂಡು ಬಾ. ಆಕೆಯ ಕೃಪೆಯಿಂದ ಗೋ ಸಂಪತ್ತನ್ನು, ದಾಸಿ ಜನರನ್ನು, ಅಶ್ವ ಕುದುರೆ ಸಂಪತ್ತನ್ನು, ಸ್ನೇಹಿತರನ್ನು, ಅಭಿಮಾನಿಗಳನ್ನು ಹಾಗೂ ಸೇವಕರನ್ನು ನಾನು ಪಡೆಯುವೆನು. ಅಂದರೆ ನನಗೆ ಲಕ್ಷ್ಮಿಯು ಸರ್ವ ಭೋಗೋಪಕರಣಗಳು, ಭೋಗಸ್ಥಾನಗಳನ್ನು ಶಾಶ್ವತವಾಗಿರುವಂತೆ ಅನುಗ್ರಹಿಸುವಂತೆ ಮಾಡು. ಅವಳು
ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಯಾವಾಗಲೂ ನನ್ನನ್ನು ಕೈಬಿಡದಂತೆ ಕಾಪಾಡುವಂತೆ ಮಾಡು. ಯಶುಚಿ ಪ್ರಯತೋ ಭೂತ್ವಾ ರುಜುಯಾದಾಜ್ಯಮನ್ವಹಂ ಶ್ರಿಯಃ ಪಂಚದಶರ್ಚಂಚ ಶ್ರೀಕಾಮಃ ಸತತಂ ಜಪೇತ್. ಸಂಪತ್ತನ್ನು ಬಯಸುವವನು ನಿತ್ಯ ಕರ್ಮಗಳನ್ನು ಮುಗಿಸಿ ಒಳಗೂ ಹೊರಗೂ ಶುಚಿಯಾಗಿದ್ದುಕೊಂಡು 15 ದಿವಸಗಳ ಕಾಲ ಪ್ರತಿ ದಿವಸವೂ ಶ್ರೀ ಸೂಕ್ತದ 15 ರುಕ್ಕುಗಳನ್ನು ಶ್ರದ್ಧೆಯಿಂದ 15 ಬಾರಿ ಪಠಿಸುತ್ತಾ ಅಗ್ನಿಯಲ್ಲಿ ಪ್ರತಿ ರುಕ್ಕಿನಿಂದಲೂ 15ರಂತೆ ತುಪ್ಪದಿಂದ ಹೋಮ ಮಾಡಬೇಕು. ಅವನು ಶ್ರೀದೇವಿಯ ಅನುಗ್ರಹವನ್ನು ಪಡೆಯುವನು. ಆದ್ದರಿಂದ ಶ್ರೀದೇವಿ ಸ್ತುತಿರೂಪವಾದ ಈ 15 ರುಕ್ಕುಗಳನ್ನು ಶ್ರದ್ಧಾಭಕ್ತಿಗಳಿಂದ ಜಪಿಸುವ ಸಾಧಕನಿಗೆ ವಿಧಿ ನಿಯಮ ಕಾಲದೇಶಗಳಿಗೆ ತಕ್ಕಂತೆ ಮಂತ್ರವು ಸಿದ್ಧಿಸುವುದು. ಪದ್ಮಾನನೇ ಪದ್ಮವೂರು ಪದ್ಮಾಕ್ಷಿ ಪದ್ಮಸಂಭವೇ ತ್ವಂ ಮಾಂ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ. ತಾವರೆ ಹೂವಿನಂತೆ ಮನೋಹರವಾದ ಮುಖಕಮಲವುಳ್ಳವಳೆ, ಕಮಲದಂತೆ ಸುಂದರವಾದ ಪಾದದ್ವಯಗಳನ್ನು ಹೊಂದಿರುವವಳೆ, ಪದ್ಮದ ಎಸಳಿನಂತೆ ವಿಶಾಲವಾದ ಕಣ್ಣುಗಳುಳ್ಳವಳೆ, ಕಮಲ ಪುಷ್ಪಗಳಂತೆ ಕರಾರವಿಂದಗಳನ್ನು ಹೊಂದಿರುವವಳೆ, ಕಮಲ ಪುಷ್ಪದಲ್ಲಿಯೇ ಜನಿಸಿದವಳೆ, ಹೇ ಮಹಾಲಕ್ಷ್ಮಿಯೇ, ನನಗೆ ಸೌಖ್ಯವನ್ನು ಕರುಣಿಸಲು ಆ ರೂಪದಿಂದ ಬಂದು ನನ್ನ ಮನೆಯನ್ನು ಸೇರುವವಳಾಗು. ಅಶ್ವಧಾಯಿ ಚ ಗೋಧಾಯಿ ಧನಧಾಯಿ ಮಹಾಧನೆ ಧನಂ ಮೇ ಜುಷತಾಂ ದೇವಿ ಸರ್ವಾನ್ ಕಾಮಾಂಶ್ಚ ದೇಹಿ ಮೇ. ಕುದುರೆ, ಗೋವು, ಧನ ಸಂಪತ್ತುಗಳನ್ನು ದಯಪಾಲಿಸುವ ಮಹಾ ಐಶ್ವರ್ಯಶಾಲಿನಿಯಾದ ಶ್ರೀದೇವಿಯೇ, ನಿನ್ನ ಅನುಗ್ರಹದಿಂದ ನನಗೆ ಧನಲಾಭವಾಗಲಿ. ನನ್ನ ಎಲ್ಲ ಇಷ್ಟಾರ್ಥಗಳನ್ನು ನೀಡುವವಳಾಗು. ಪದ್ಮಾಸನೆ ಪದ್ಮಿನಿ ಪದ್ಮಹಸ್ತೆ ಪದ್ಮಪ್ರಿಯೆ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧಸ್ತ್ವ. ತಾವರೆ ಹೂವನ್ನೇ ಆಸನವಾಗಿ ಉಳ್ಳವಳೆ, ಪದ್ಮವನ್ನೇ ತನ್ನ ಸ್ವತ್ತಾಗಿ ಹೊಂದಿರುವವಳೆ, ಕೈಯಲ್ಲಿ ತಾವರೆ ಹೂಗಳನ್ನು ಹಿಡಿದಿರುವವಳೆ, ಪದ್ಮದಳದೋಪಾದಿಯಲ್ಲಿ ವಿಶಾಲವಾದ ಮತ್ತು ಮನೋಹರವಾದ ಕಣ್ಣುಗಳುಳ್ಳವಳೆ, ತಾವರೆ ಹೂವಿನಲ್ಲಿ ತುಂಬ ಪ್ರೀತಿಯುಳ್ಳವಳೆ, ಜಗತ್ತಿಗೆ ಪ್ರಿಯಳಾಗಿರುವವಳೆ, ಮಹಾವಿಷ್ಣುವಿನ ಮನೋವೃತ್ತಿಯನ್ನನುಸರಿಸಿ ನಡೆಯುವವಳೆ, ನಿನ್ನ ಪಾದಕಮಲವನ್ನು ನನ್ನಲ್ಲಿ ಯಾವಾಗಲೂ ಇಟ್ಟು ಕಾಪಾಡುವಂಥವಳಾಗು. ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತ್ಯಶ್ವಾದಿಗವೇರಥಂ ಪ್ರಜಾನಾಂ ಭವಸಿ ಮಾತಾ ಆಯುಷ್ಮಂತಂ ಕರೋತು ಮಾಂ. ಲೋಕಮಾತೆಯಾದ ಮಹಾಲಕ್ಷ್ಮೀ ದೇವಿಯೇ, ನೀನು ನನಗೆ ಮಕ್ಕಳು, ಮೊಮ್ಮಕ್ಕಳು ಆದಿ ಸಂತತಿಯನ್ನು, ಧನ, ಧಾನ್ಯ, ಆನೆ, ಕುದುರೆ, ಆಡು, ಕುರಿ, ರಥ, ಆಕಳು ಮುಂತಾದವುಗಳನ್ನು ಕೊಟ್ಟು ಅವುಗಳನ್ನು ಅನುಭವಿಸಲು ನಾನು ಬಹುಕಾಲ ಬಾಳುವಂತೆ ಆಯುಷ್ಮಂತನನ್ನಾಗಿ ಮಾಡುವಂಥವಳಾಗು. ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋ ಧನಂ ವಸುಃ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೆ. ಅಗ್ನಿ, ವಾಯು, ಸೂರ್ಯ, ಅಷ್ಟವಸುಗಳು, ಇಂದ್ರ, ದೇವಗುರುವಾದ ಬೃಹಸ್ಪತಿ, ವರುಣ ಮುಂತಾದ ದೇವತೆಗಳೆಲ್ಲರೂ ನನಗೆ ಧನಸ್ವರೂಪರಾಗಿ ಅನುಗ್ರಹಿಸುವಂಥವರಾಗಲಿ. ಈ ಮೂಲಕ ಮಹಾಲಕ್ಷ್ಮಿಯು ನನಗೆ ಒಲಿಯಲಿ. ವೈನತೇಯ ಸೋಮಂ ಪಿಬ ಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನಃ.
ವಿನುತಾಸುತನಾದ ಗರುಡದೇವನು ಸೋಮಪಾನ ಮಾಡಲಿ. ವೃತ್ರನಾಶಕನಾದ ಇಂದ್ರನೂ ಕೂಡ ಸೋಮಪಾನ ಮಾಡಲಿ. ಸೋಮಪಾನಾರ್ಹರಾದ ದೇವತೆಗಳೆಲ್ಲ ಶ್ರೀದೇವಿಯ ಅನುಗ್ರಹದಿಂದ ಸೋಮಪಾನ ಮಾಡಲಿ. ತೃಪ್ತರಾದ ಅವರು ನನಗೂ ಸೋಮವನ್ನು ಕೊಡಲಿ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಶ್ರೀಸೂಕ್ತಂ ಜಪೇ ಸದಾ. ಈ ಶ್ರೀಸೂಕ್ತವನ್ನು ಜಪಿಸುವ ಪುಣ್ಯವಂತರಾದ ಭಕ್ತರ ಹೃದಯದಲ್ಲಿ ಕೋಪ, ಅಸೂಯೆ, ದುಷ್ಟ ಆಲೋಚನೆ, ಜಿಪುಣತನ, ಮತ್ಸರ ಮುಂತಾದವು ತಲೆದೋರುವುದಿಲ್ಲ. ಸರಸಿಜನಿಲಯೇ ಸರೋಜಹಸ್ತೆ ಧವಲತರಾಂಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಗ್ನೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ. ಎಲೆ ಕಮಲದಲ್ಲಿ ವಾಸಿಸುತ್ತಿರುವವಳೆ, ಹಸ್ತಗಳಲ್ಲಿ ಕಮಲದ್ವಯವನ್ನು ಹಿಡಿದಿರುವವಳೆ, ಅತ್ಯಂತ ಶುಭ್ರವಾದ ಬಟ್ಟೆ, ಗಂಧ, ಹೂಗಳಿಂದ ಚೆನ್ನಾಗಿ ಅಲಂಕೃತಳಾಗಿರತಕ್ಕವಳೆ, ಪೂಜ್ಯಳಾದವಳೆ, ಶ್ರೀ ಮಹಾವಿಷ್ಣುವಿನ ಪತ್ನಿಯೇ, ಮನೋಗ್ನೆಯೇ, ಮೂರು ಲೋಕಗಳಿಗೂ ಐಶ್ವರ್ಯ ಪ್ರದಾತಾರಳೆ, ನನಗೆ ಸುಪ್ರಸನ್ನಳಾಗು. ವಿಷ್ಣು ಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವ ಪ್ರಿಯಾಂ ಲಕ್ಷ್ಮೀಂ ಪ್ರಿಯಸಖೀಂ ದೇವೀಂ ನಮಾಮ್ಯಚ್ಯುತ ವಲ್ಲಭಾಂ. ಶ್ರೀ ಮಹಾವಿಷ್ಣುವಿನ ಪತ್ನಿಯು, ಕ್ಷಮಾಗುಣ ಸಂಪನ್ನಳು, ಮಾಧವಿಯು, ಮಾಧವನ ಪ್ರಿಯಳು, ಪ್ರಿಯಸಖಿಯು, ಅಚ್ಯುತನಿಗೆ ಅಚ್ಚುಮೆಚ್ಚಾದವಳು ಆದ ಶ್ರೀದೇವಿ ಮಹಾಲಕ್ಷ್ಮಿಯನ್ನು ನಾನು ನಮ್ರನಾಗಿ ನಮಸ್ಕರಿಸುತ್ತಾ ನಮ್ಮ ಮನೆಗೆ ಆಹ್ವಾನಿಸುತ್ತಿರುವೆ. ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾವಿಷ್ಣು ಪತ್ನಿಯಾದ ಮಹಾದೇವಿಯನ್ನು ನಾನು ಉಪಾಸನೆ ಮಾಡುತ್ತೇನೆ. ಆ ಮಹಾಲಕ್ಷ್ಮಿಯ ಉಪಾಸನೆಯು ನನಗೆ ಜ್ಞಾನ ಶಕ್ತ್ಯಾದಿಗಳನ್ನು ಕೊಟ್ಟು ನನ್ನ ಬುದ್ಧಿಯನ್ನು, ವೃತ್ತಿಗಳನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸಲಿ. ಶ್ರೀರ್ವರ್ಚಸ್ಯ ಮಾಯುಷ್ಯಮಾರೋಗ್ಯಮಾವಿಧಾತ್ ಪವಮಾನಂ ಮಹೀಯತೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಸಂಪತ್ತು, ವರ್ಚಸ್ಸು, ಆಯಸ್ಸು, ಆರೋಗ್ಯ, ಶೋಭಾಯಮಾನವಾದ ಮಹಿಮೆ, ಧನ, ಧಾನ್ಯ, ಪಶು, ಬಹುಮಕ್ಕಳ ಪ್ರಾಪ್ತಿ, 100 ವರ್ಷದ ದೀರ್ಘವಾದ ಬದುಕು ಇವುಗಳು ಶ್ರೀ ಮಹಾಲಕ್ಷ್ಮಿ ಕಟಾಕ್ಷದಿಂದ ಉಂಟಾಗಲಿ. ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ ರೋಹಂತು ಸರ್ವಬೀಜಾನಿ ನ್ಯವಬ್ರಹ್ಮದ್ವಿಷೋಜಹಿ. ಹೇ ದೇವಿ, ದ್ಯುಲ್ಲೋಕಾಶ್ರಿತವಾದ ಗುಡುಗು ಮಿಂಚುಗಳಿಂದ ಕೂಡಿದ ಮೋಡಗಳು ಯಥೇಚ್ಛವಾಗಿ ಮಳೆಗರೆಯಲಿ. ಅದರ ಮೂಲಕ ಎಲ್ಲ ಬೀಜಗಳು ಬೆಳೆದು ಚೆನ್ನಾಗಿ ಫಲಿಸಲಿ. ವೇದ ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡುವ ಬ್ರಾಹ್ಮಣರನ್ನು ನೀನು ಕಾಪಾಡುವಂಥವಳಾಗು. ಅವರ ಶತ್ರುಗಳನ್ನು ಅಂದರೆ ಬ್ರಹ್ಮದ್ವೇಷಿಗಳನ್ನು ನಾಶ ಮಾಡು. ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುದಪಮೃತ್ಯವಃ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ. ಋಣಬಾಧೆ ಅಂದರೆ ಸಾಲಬಾಧೆ, ರೋಗಗಳ ಬಾಧೆ, ದಾರಿದ್ರ್ಯ, ಪಾಪ, ಹಸಿವು, ಅಪಮೃತ್ಯು, ಭಯ, ದುಃಖ, ಮನಸ್ತಾಪ ಮೊದಲಾದವುಗಳನ್ನೆಲ್ಲ ಶ್ರೀ ಮಹಾಲಕ್ಷ್ಮಿಯು ಉಪಾಸನೆಯಿಂದ ನಿರಂತರ
ನಾಶವಾಗುವು. ಅಂದರೆ ಶ್ರೀ ಮಹಾಲಕ್ಷ್ಮಿಯ ಉಪಾಸನೆಯಿಂದ ಈ ದೌರ್ಭಾಗ್ಯಗಳೆಲ್ಲ ನಾಶವಾಗುವವು. ಚಂದ್ರಾಭಾಂ ಲಕ್ಷ್ಮೀಮೀಶಾನಾಂ ಸೂರ್ಯಾಭಾಂ ಶ್ರಿಯಮೀಶ್ವರೀಂ ಚಂದ್ರಸೂರ್ಯಾಗ್ನಿಸಂಕಾಶಾಂ ಶ್ರೀಮಹಾಲಕ್ಷ್ಮೀಂ ಉಪಾಸ್ಮಹೇ. ಚಂದ್ರನಿಗೆ ಬೆಳದಿಂಗಳನ್ನಿತ್ತವಳು ಸರ್ವಶಕ್ತಳಾದ ಶ್ರೀ ಮಹಾಲಕ್ಷ್ಮೀ ದೇವಿಯೇ. ಸೂರ್ಯನಿಗೆ ಪ್ರಕಾಶವನ್ನಿತ್ತವಳು ಶ್ರೀ ಮಹಾಲಕ್ಷ್ಮೀ ದೇವಿಯೇ. ಚಂದ್ರ ಸೂರ್ಯಾಗ್ನಿಗಳಂತೆ ಹೊಳೆಯುವ ಮೈಬಣ್ಣದ ಶ್ರೀ ಮಹಾಲಕ್ಷ್ಮಿ ಎಂದು ಪ್ರಖ್ಯಾತಿ ಪಡೆದ ನಿನ್ನನ್ನು ಅನುಗಾಲವು ಆರಾಧಿಸುತ್ತೇವೆ. ಯಾಸಾ ಪದ್ಮಾಸನಸ್ಥಾ ವಿಪುಲ ಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೀಯಾ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈರ್ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ವಸತು ಮಮ ಗೃಹೇ ಸರ್ವಮಾಂಗಲ್ಯಯುಕ್ತಾ. ಅರೆಮುಚ್ಚಿದ ತಾವರೆಯಲ್ಲಿ ಕುಳಿತ ಪುಷ್ಪ ನಿತಂಬದಿಂದ ಕೂಡಿದ ಕಮಲದಳದಂಥ ವಿಶಾಲವಾದ ಕಣ್ಣುಗಳುಳ್ಳ ಆಳವಾದ ಸುಳಿಯಿಂದ ಕೂಡಿದ ನಾಭಿಯುಳ್ಳ ಸ್ತನಭಾರದಿಂದ ಬಾಗಿರುವ ಬಿಳಿಯ ಮೇಲು ಹೊದಿಕೆಯುಳ್ಳ ದಿವ್ಯ ಮದ್ದಾನೆಗಳಿಂದ ರತ್ನ ಖಚಿತವಾದ ಕಳಶಗಳಿಂದ ಅಭಿಷೇಕ ಹೊಂದಲ್ಪಡುತ್ತಿರುವ ಪದ್ಮ ಹಸ್ತೆಯಾದ ಸರ್ವಮಂಗಳ ಯುಕ್ತಿಯಾದ ಹೇ ಮಹಾಲಕ್ಷ್ಮಿಯೇ, ನನ್ನ ಮನೆಯಲ್ಲಿ ಸರ್ವದಾ ನೆಲೆಸಿರು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಸಮುದ್ರರಾಜನ ಪುತ್ರಿಯೂ ಶ್ರೀರಂಗನಾಥನ ಪಟ್ಟದರಸಿಯೂ ಸಕಲ ಸುಂದರಿಯರನ್ನು ದಾಸೀ ಜನರನ್ನಾಗಿ ಉಳ್ಳವಳು, ಲೋಕಕ್ಕೆಲ್ಲ ಒಂದೇ ದೀಪದ ಕುಡಿಯಂತೆ ಕಂಗೊಳಿಸುತ್ತಿರುವವಳು, ತನ್ನ ಕೃಪಾ ಕಟಾಕ್ಷ ಲೇಷದಿಂದ ಇಂದ್ರ ಬ್ರಹ್ಮ ಶಂಕರರುಗಳನ್ನು ಮಹಿಮೆಯುಳ್ಳವರನ್ನಾಗಿಸಿರುವವಳು, ಮೂರು ಲೋಕಗಳನ್ನು ತನ್ನ ಕುಟುಂಬವಾಗಿ ಹೊಂದಿರುವವಳು, ಕಮಲ ಸಂಭವಳು, ಮಹಾವಿಷ್ಣುವಿನ ಪ್ರೀತಿಪಾತ್ರಳು, ಸಕಲ ಸಂಪತ್ತಿಗೂ ಒಡತಿಯೂ ಆಗಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯೇ, ನಿನ್ನ ಅನುಗ್ರಹಕ್ಕಾಗಿ ನಾನು ನಿನ್ನನ್ನು ವಂದಿಸುತ್ತಿದ್ದೇನೆ. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ಜಯಲಕ್ಷ್ಮೀ ಸರಸ್ವತೀ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ. ಹೇ ಸಿದ್ಧಲಕ್ಷ್ಮಿಯೇ, ಹೇ ಮೋಕ್ಷಲಕ್ಷ್ಮಿಯೇ, ಹೇ ಜಯಲಕ್ಷ್ಮಿಯೇ, ಹೇ ಸರಸ್ವತಿಯೇ, ಹೇ ಶ್ರೀಲಕ್ಷ್ಮಿಯೇ, ಹೇ ವರಲಕ್ಷ್ಮಿಯೇ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಹೇ ಭಗವತಿಯೇ, ನನ್ನ ವಿಷಯದಲ್ಲಿ ಯಾವಾಗಲೂ ಪ್ರಸನ್ನಳಾಗಿರು. ವರಾಂಕುಶೌ ಪಾಶಮಭೀತಿಮುದ್ರಾಂ ಕರೈರ್ವಹಂತೀಂ ಕಮಲಾಸನಸ್ಥಾಂ ಬಾಲಾರ್ಕಕೋಟಿಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಾಧ್ಯಾಂ ಜಗದೀಶ್ವರೀಂ ತಾಂ. ಹೇ ಶ್ರೀದೇವಿಯೇ, ನಾಲ್ಕು ಕೈಗಳಿಂದಲೂ ವರ, ಅಂಕುಶ, ಪಾಶ, ಅಭಯ ಮುದ್ರೆಗಳನ್ನು ತಳೆದು ಕಮಲಾಸನದಲ್ಲಿ ಮಂಡಿಸಿ ಕೋಟಿ ಬಾಲ ಸೂರ್ಯರಂತೆ ಬೆಳಗುತ್ತಾ ನೇತ್ರತ್ರಯದಿಂದೊಪ್ಪಿ ಶಕ್ತಿತ್ರಯರೆನಿಸಿದ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯರಲ್ಲಿ ಮೊದಲನೆಯವಳೆನಿಸಿದಿ ಜಗದೀಶ್ವರಿಯಾದ ನಿನಗೆ ನಮಸ್ಕಾರಗಳು ತಾಯೇ, ನಮಸ್ಕಾರಗಳು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ
ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹೇ ಶ್ರೀದೇವಿಯೇ, ಸಕಲ ಮಂಗಳಕರವಾದ ವಸ್ತುಗಳಲ್ಲಿಯೂ ನೀನು ನೆಲೆಸಿರುವೆಯಾಗಿ ನಿನ್ನ ಸಾನ್ನಿಧ್ಯದಿಂದ ಅವುಗಳು ಮಂಗಳಕಾರಿಯಾಗಿವೆ. ನಿನ್ನನ್ನು ನಂಬಿದವರ ಎಲ್ಲ ಕೋರಿಕೆಗಳು ಕೈಗೂಡುತ್ತವೆ. ಮೊರೆಹೊಕ್ಕವರನ್ನು ಕೈಬಿಡದೆ ಕಾಪಾಡುವ ಬಿರುದು ನಿನಗೆ ಸಲ್ಲುತ್ತದೆ. ಶ್ರೀನಾರಾಯಣನ ಪಟ್ಟಧರಿಸಿಯೇ, ಮೂರು ಕಣ್ಣುಗಳಿಂದ ಕೂಡಿ ಕಂಗೊಳಿಸುವ ಸರ್ವವ್ಯಾಪಿನಿಯಾದ ನಿನಗೆ ನಮಸ್ಕಾರಗಳು ತಾಯೇ, ನಮಸ್ಕಾರಗಳು. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಗೆ ಶ್ರೀ ಸೂಕ್ತ ಮತ್ತು ಅದರ ತಾತ್ಪರ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.